ಈಗಾಗಲೇ SSLC ಪರೀಕ್ಷೆ 10ನೇ ತರಗತಿ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಪ್ರಥಮ PUC ಕಲಾ ವಿಭಾಗಕ್ಕೆ ದಾಖಲಾಗಿರುವಂಥ ನನ್ನೆಲ್ಲ ಆತ್ಮೀಯ ಕಲಾ ವಿಭಾಗದ ಒಂದು ವಿದ್ಯಾರ್ಥಿಗಳಿಗೆ PS ಸ್ಟಡೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾಯಿದ್ದೀನಿ. ಅಲ್ಲಿ ಬಹಳ ಮುಖ್ಯವಾಗಿ ನಾವು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ PS ಸ್ಟಡೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತವೆ. ನೋಡಿ, ಮೊದಲನೇದಾಗಿ ನಾವು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂತಂದರೆ ಸಿಲೆಬಸ್, ಅಂದರೆ ಪಠ್ಯಕ್ರಮವನ್ನು ಏನು ಓದಬೇಕು, ಅದರಲ್ಲಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಏನಿರುತ್ತೆ ಅಂತ ನಿಮಗೆ ಒಂದು ಮನಸ್ಸಿನಲ್ಲಿ ಗೊಂದಲ ಇರುತ್ತೆ. ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಥಮ PUCಲಿ 9 ಅಧ್ಯಾಯಗಳನ್ನು ಕಾಣ್ತೇವೆ. ಆ 9 ಅಧ್ಯಾಯಗಳು ಯಾವುದು? ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತ ಇರುತ್ತೆ. ಹಾಗೆ 2ನೇ ಅಧ್ಯಾಯ ರಾಜ್ಯ, ಸಿಂಪಲ್ ಆಗಿದೆ. ಹಾಗೆ 3ನೇ ಅಧ್ಯಾಯ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು. 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರ. ಹಾಗೆ 5ನೇ ಅಧ್ಯಾಯ ಭಾರತದ ಸಂವಿಧಾನ. ಹಾಗೆ 6ನೇ ಅಧ್ಯಾಯ ಶಾಸಕಾಂಗ. ಹಾಗೆ 7ನೇ ಅಧ್ಯಾಯ ಕಾರ್ಯಾಂಗ. ಹಾಗೆ 8ನೇ ಅಧ್ಯಾಯ ನ್ಯಾಯಾಂಗ. ಹಾಗೆ 9ನೇ ಅಧ್ಯಾಯ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ನೋಡಿ, ಈ 9 ಅಧ್ಯಾಯಗಳನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಸಂಪೂರ್ಣವಾದಂಥ ಸಿಲೆಬಸ್ಸಿನ ಒಂದು ವಿಶ್ಲೇಷಣೆಯನ್ನು ನೀವು ನೋಡಬೇಕು ಅಂತಂದರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೊಂದು ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ವಿಡಿಯೋ ನೋಡಿದರೆ ಅಧ್ಯಾಯ 1ರಿಂದ 9ರವರೆಗೆ ಏನೆಲ್ಲ ಒಂದು ವಿಚಾರಗಳನ್ನು ಪ್ರಥಮ PUCಲಿ ರಾಜ್ಯಶಾಸ್ತ್ರದಲ್ಲಿ ತಿಳ್ಕೋಬೇಕು ಎಂಬಂಥ ಮಾಹಿತಿ ನಿಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಪಠ್ಯಕ್ರಮವನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಅರ್ಧ ಓದಿದಂತೆ ಅರ್ಥ. ಹಾಗಾಗಿ ಫಸ್ಟು ಪಠ್ಯಕ್ರಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸಿಲೆಬಸ್ಸನ್ನು ಸರಿಯಾಗಿ ತಿಳ್ಕೊಳ್ಳಿ, ಪ್ರಥಮ PUCಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತೇಳಿ ನಿಮಗೆ ಹಾರೈಸ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 1ರಲ್ಲಿ ಬರುವಂಥ ವಿಚಾರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಅಂತ ಹೇಳಿ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.